ರಾಯಚೂರಿನ ಸಿಂಧನೂರು ಬಳಿ ಭೀಕರ ಅಪಘಾತ ಸಂಭವಿಸಿ 5 ಸಾವನ್ನಪ್ಪಿದ್ದಾರೆ. ಲಾರಿ ಹಾಗೂ ಪಿಕಪ್ ವಾಹನ ಮುಖಾಮುಖಿ ಡಿಕ್ಕಿಯಾಗಿ ಈ ದುರಂತದಲ್ಲಿ 5 ಸಾವಿಗೀಡಾಗಿದ್ದಾರೆ. ರಾಯಚೂರಿನ ಸಿಂಧನೂರಿನ ಬೋದಿವಾಳ ಕ್ರಾಸ್ನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದೆ. 2 ಪಿಕಪ್ ವಾಹನದಲ್ಲಿದ್ದಂತಹ 5 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಕುರಿಗಳನ್ನು ತುಂಬಿಕೊಂಡು 2 ಪಿಕಪ್ ವಾಹನಗಳು ಹೊರಟಿದ್ದು. ಅಪಘಾತದಲ್ಲಿ 2 ವಾಹನಗಳಲ್ಲಿದ್ದಂತಹ ಕುರಿಗಳು ಎಲ್ಲವೂ ಕೂಡ ಸಾವನ್ನಪ್ಪಿದ್ದಾವೆ. ಎದುರಿಗೆ ಬಂದ ಲಾರಿ 2 ಪಿಕಪ್ ವಾಹನಗಳಿಗೆ ಡಿಕ್ಕಿಯಾಗಿತ್ತು. ಇದರಿಂದ ಇಡೀ ಪಿಕಪ್ ವಾಹನ ಅಪ್ಪಚ್ಚಿಯಾಗಿತ್ತು. ಇನ್ಫ್ಯಾಕ್ಟ್ ಆ ದೃಶ್ಯಗಳನ್ನು ನೋಡೋದಕ್ಕೂ ಕೂಡ ಆಗೋದಿಲ್ಲ, ಅಷ್ಟು ಭೀಕರತೆಯಿಂದ ಕೂಡಿದೆ. ಸೊ 2 ಪಿಕಪ್ ವಾಹನಗಳು ಕುರಿಗಳನ್ನು ತುಂಬಿಕೊಂಡು ಬಳ್ಳಾರಿ ಕಡೆಗೆ ಹೊರಟಿತ್ತು. ಆದರೆ ವಿಧಿಯಾಟ, ಲಾರಿಗೆ ಡಿಕ್ಕಿಯಾಗಿ 2 ಪಿಕಪ್ ವಾಹನದಲ್ಲಿದ್ದಂತಹ 5 ಸಾವನ್ನಪ್ಪಿದ್ದಾರೆ. ನಾನು ಹೊರನ ಸರ್ ಅಷ್ಟೇ. ಏನು ಡಿಂಗ್ ಮಾಡ್ಯಾ? ಅಣ್ಣ ಚೆಕ್ ಮಾಡ್ರಿ ಸರ್. ತೆಗಿಯೋದು ಕಷ್ಟ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ಶ್ರೀಕಾಂತ್, ಈಗ ಯಾವ ರೀತಿಯಾದಂತಹ ಒಂದು ಆಕ್ಸಿಡೆಂಟ್ ಇದು, ಯಾವ ರೀತಿ ಆಯ್ತು ಇದು, ಜೊತೆಗೆ ಮೃತಪಟ್ಟಂತವರ ಮಾಹಿತಿ ಲಭ್ಯವಾಗ್ತಾ ಇದೆಯಾ? ಗಾಯಾಳುಗಳ ಸ್ಥಿತಿ ಯಾವ ತರ ಇದೆ? ರಾಹುಲ್, ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಬೂದಿವಾಳ ಕ್ರಾಸ್ ಬಳಿ ಭೀಕರ ಅಪಘಾತ ಸಂಭವಿಸಿದೆ. ಇವರು ಮೂಲತಃ ಆಂಧ್ರ ಪ್ರದೇಶದ ಕರ್ನೂರು ಜಿಲ್ಲೆಯ ಎಮ್ಮಿಗನೂರು ತಾಲೂಕಿನ ಸಲ್ಲೆಕೂಡ್ಲೂರು ಅನ್ನುವಂತಹ ಒಂದು ಗ್ರಾಮದವರು. ಇವರು ಬೇಸಿಕ್ಲಿ ಕುರಿಗಳನ್ನ ಯಾವ್ದಾದ್ರು ಸಂತೆಯಲ್ಲಿ ಖರೀದಿ ಮಾಡಿ ಬೇರೆ ಬೇರೆ ವ್ಯಾಪಾರ ಮಾಡುವಂತಹ ಒಂದು ಇವರು 2 ಬುಲೆರೋ ವಾಹನಗಳಲ್ಲಿ ಬಾಗಲಕೋಟೆಯಿಂದ ಕುರಿಗಳನ್ನ ತುಂಬಿಕೊಂಡು ತಮ್ಮ ಸಲ್ಲೆಕೂಡ್ಲೂರು ಗ್ರಾಮಕ್ಕೆ ಹೋಗ್ತಾ ಇರ್ತಾರೆ. ಆದ್ರೆ ರಸ್ತೆಯಲ್ಲಿ ಲಾರಿ ಏಕಾಏಕಿ ಎದುರುಗಡೆ ಬಂದು ನೇರ ಮುಖಾಮುಖಿ ಡಿಕ್ಕಿ ಆಗಿರುವಂತಹ ಪರಿಣಾಮವಾಗಿ 2 ಬುಲೆರೋ ವಾಹನಗಳು ನಾವು ನೋಡ್ತಾ ಇರಬಹುದು ನುಜ್ಜುಗುಜ್ಜಾಗಿವೆ. ಇದ್ರ ಪರಿಣಾಮವಾಗಿ 5 ಅಂದ್ರೆ ಅದೇ ಸಲ್ಲೆಕೂಡ್ಲೂರು ಗ್ರಾಮದ ಯಲ್ಲಪ್ಪ ಆಗಿರ್ಬೋದು, ಹರಿ, ರಂಗನಾಥ ಹಾಗೂ ಬಸವರಾಜ ಹಾಗೂ ಮತ್ತೋರ್ವ 5 ಜನ ಸ್ಪಾಟ್ ಅಲ್ಲಿ ಡೆತ್ ಆಗಿದ್ದಾರೆ. ಒಟ್ಟಾರೆಯಾಗಿ 2 ಗಾಡಿಗಳಲ್ಲಿ 8 ಜನ ಪ್ರಯಾಣ ಮಾಡ್ತಾ ಇದ್ರು. ಆ 8 ಜನರಲ್ಲಿ 5 ಜನರು ಸದ್ಯಕ್ಕೆ ಪತ್ತೆ ಆಗಿದ್ದಾರೆ. ಅಂದ್ರೆ ಮೃತರು ಯಾರು ಅಂತ ಗೊತ್ತಾಗಿದೆ. ಆದ್ರೆ ಇನ್ನೂ 3 ಜನ ಅವರು ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ. ಮೂಲಗಳ ಪೊಲೀಸರ ಮಾಹಿತಿ ಪ್ರಕಾರ ಅವರೂ ಸಹ ಖಾಸಗಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ. ಅವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಅನ್ನುವಂತ ಒಂದು ಮಾಹಿತಿ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸ್ಪಾಟ್ ಔಟ್ ಅಲ್ಲೇ 5 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಇನ್ನು 3 ಜನ ಹಾಸ್ಪಿಟಲ್ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಸಿಂಧನೂರು ಗ್ರಾಮೀಣ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಒಂದು ಪ್ರಕರಣ ಸದ್ಯಕ್ಕೆ ದಾಖಲಾಗಿದೆ. ಮೃತರ ಕುಟುಂಬಸ್ಥರು ಸಹ ಸ್ಪಾಟ್ಗೆ ಬರ್ತಾ ಇದ್ದಾರೆ ಅಲ್ಲೇ. ಅಂದ್ರೆ ಇವರು ಬಾಗಲಕೋಟೆಯಿಂದ ಈ ಒಂದು ಬಳ್ಳಾರಿ ಮಾರ್ಗವಾಗಿ ಆಂಧ್ರಕ್ಕೆ ಎಂಟ್ರಿ ಆಗ್ತಾ ಇದ್ರು, ಕರ್ನೂಲು ಜಿಲ್ಲೆಗೆ. ಆ ಒಂದು ಮಧ್ಯದ ಭಾಗದಲ್ಲಿ ಸಿಂಧನೂರಿನ ಮಿಡ್ಲ್ ಆಗ್ತದೆ. ಬಾಗಲಕೋಟೆಯಿಂದ ಅವರ ಗ್ರಾಮಕ್ಕೆ ತೆರಳಬೇಕಾದ್ರೆ ಒಂದು ಮಿಡ್ಲಲ್ಲಿ ರಸ್ತೆ ಕಿರಿದಾದಂತಹ ರಸ್ತೆ ಕಾಮಗಾರಿನೂ ಸಹ ಅಲ್ಲಿ ಆಗ್ತಾ ಇದೆ. ಇದ್ರ ಪರಿಣಾಮವಾಗಿ ಲಾರಿ ಚಾಲಕ ಅವರ ಅಜಾಗರೂಕತೆಯಿಂದಲೇ ಈ ರೀತಿಯಾದಂತಹ ಒಂದು ಭೀಕರ ಅಪಘಾತ ಸಂಭವಿಸಿದೆ. ಇಷ್ಟಕ್ಕೆ ಏನು ಈಗ ಒಂದು ಸದ್ಯಕ್ಕೆ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಕರಣನೂ ಸಹ ದಾಖಲಾಗಿದೆ. ಇನ್ನು ಉಳಿದಂತಹ 3 ಪರಿಸ್ಥಿತಿನೂ ಸಹ ಸದ್ಯಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಯಾವುದೇ ಭಯ ಇಲ್ಲ ಅನ್ನುವಂತ ಒಂದು ಮಾಹಿತಿಯನ್ನು ಸದ್ಯಕ್ಕೆ ಪೊಲೀಸರು ತಿಳಿಸ್ತಾ ಇದ್ರು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ರಸ್ತೆಯಲ್ಲಿ ಪದೇ ಅಪಘಾತಗಳು ಸಂಭವಿಸ್ತಾ ಇದ್ದಾವೆ. ಇದೇ ರೀತಿಯಂತಹ ಪಿಕಪ್ ವಾಹನದ ಇದೇ ರೀತಿಯಾದಂತಹ ಪ್ರಕರಣ ದೇವದುರ್ಗ ತಾಲೂಕಿನಲ್ಲಿ ಆಗಿತ್ತು. 3 ಜನ ಸ್ಥಳದಲ್ಲೇ ಸಾವನ್ನಪ್ಪಿಸಿದ್ರು. ಅದಾದ 1 ತಿಂಗಳ ಬಳಿಕನೇ ಈ ಒಂದು ಸೇಮ್ ಇನ್ಸಿಡೆಂಟ್ ಆಗಿರುವಂತದ್ದು. ಇದರಿಂದಾಗಿ ಪ್ರಯಾಣಿಕರು ಸಹ ಸಾಕಷ್ಟು ಆತಂಕದಲ್ಲಿದ್ದಾರೆ ಅಂತಾನೆ ಹೇಳ್ಬೋದು ರಾಹುಲ್. ರೈಟ್ ಶ್ರೀಕಾಂತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.